ಆತ ಹೇಳ್ಕೊಳ್ಳೋದಕ್ಕೆ ಉಪತಹಸೀಲ್ದಾರ್, ಆದರೆ ಸರ್ಕಾರಿ ಕಚೇರಿಯಲ್ಲೇ ಅಟ್ಟಹಾಸ ಮೆರೆದಿದ್ದವ ನ್ಯಾಯ ಕೇಳೋಕೆ ಬಂದವನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಉಪತಹಸೀಲ್ದಾರ್ ಕಿಕ್ಔಟ್ ಆಗಿದ್ದಾರೆ. ಒಬ್ಬ ಉಪತಹಸೀಲ್ದಾರ್ ಕಚೇರಿಯಲ್ಲಿ ಒಬ್ಬರು ಕರೆದು ಹೊಡಿತಾರೆ ಅಂತಂದ್ರೆ ಎಲ್ಲಿದ್ದೇವೆ ನಾವು? ಸರ್ಕಾರಿ ಅಧಿಕಾರಿಗಳು ಅಂದ್ರೆ 4 ಜನರಿಗೆ ಮಾದರಿಯಂತೆ ಇರಬೇಕು. ಜನಸೇವೆನೇ ಜನಾರ್ದನ ಸೇವೆ ಅಂತಿರಬೇಕು. ಅದರಲ್ಲಿ ಆಗ್ತಿರೋದೇನು ನೋಡಿ. ಗದಗ ತಹಶೀಲ್ದಾರ್ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ ಹೇಗೆ ಅಬ್ಬರಿಸ್ತಾ ಇದ್ದಾರೆ ಅಂತ ನ್ಯಾಯ ಕೇಳೋದಕ್ಕೆ ಬಂದವನನ್ನ ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು ಹಿಗ್ಗ ಮುಗ್ಗ ಥಳಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಸಾಥ್ ಕೊಟ್ಟ ಅನ್ನುವಂತ ಅಹಂನಲ್ಲೋ ಏನೋ ಗೊತ್ತಿಲ್ಲ, ಅಮಾಯಕನಿಗೆ ಮನ ಬಂದಂತೆ ಥಳಿಸಿದ್ದಾರೆ. ಒಬ್ಬ ತಹಶೀಲ್ದಾರ್ ಜೊತೆ ಕೈ ಮುಖಂಡನ ಅಟ್ಟಹಾಸ. ನ್ಯಾಯ ಕೇಳೋಕೆ ಬಂದವನಿಗೆ ಹಿಗ್ಗಾ ಮುಗ್ಗ ಥಳಿತ. 2-3 ದಿನದ ಹಿಂದೆ ಇದೇ ಉಪ ತಹಶೀಲ್ದಾರ್ ದೇವಾನಂದ ವಾಲ್ಮೀಕಿಯ ಸಂಬಂಧಿಕನೊಬ್ಬ ಶಿವು ಅನ್ನುವಂಥ ಯುವಕನ ಬೈಕಿಗೆ ತನ್ನ ಕಾರ್ನಿಂದ ಡಿಕ್ಕಿ ಹೊಡಿಸಿದ್ದ. ಹೀಗಾಗಿ ನ್ಯಾಯ ಕೇಳೋದಕ್ಕೆ ಅಂತ ಶಿವು ಸ್ನೇಹಿತ ಅಕ್ಷಯ್ ಹೋಗಿದ್ದಾನೆ. ಎಷ್ಟಕ್ಕೆ ಸಿಟ್ಟಿಗೆದ್ದಂತ ಉಪ ತಹಶೀಲ್ದಾರ್ ಅಂಡ್ ಗ್ಯಾಂಗ್ ಅಕ್ಷಯ್ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದೆ. ದುರಂತ ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡ ವಿದ್ಯಾಧರ ದೊಡ್ಡಮನಿ ಅನ್ನೋರು ಹಲ್ಲೆ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಉಪ ತಹಶೀಲ್ದಾರ್ ವರ್ತನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೋಡ್ ಕ್ರಾಸ್ ಮಾಡೋವಾಗ 1 ಸೆಕೆಂಡ್ ಸ್ಟಾಪ್ ಆಗಿದ್ದಕ್ಕೆ ಅವ್ರ ಕಾರ್ ಬಂದು ನನಗೆ ಟಚ್ ಮಾಡಿದ್ರು ಸರ್. ಆ ಕಾರ್ ಫಾಲೋ ಮಾಡ್ಕೊಂಡು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡ್ಕೊಂಡು ಕಾರ್ ಫಾಲೋ ಮಾಡಿದೆ ಸರ್. ಅವರು ತಹಸೀಲ್ದಾರ್ ಆಫೀಸ್ ಒಳಗೆ ಹೋದರು ಸರ್. ನಾನು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ಸರ್ ಈ ಥರ ಆಗಿದೆ, ಕ್ಲಿಯರ್ ಮಾಡಿಕೊಡಿ ಸರ್ ನಮ್ಗೆ ಅಂತಂತೆಲ್ಲ ಹೇಳಿದೆ. ಅದ್ರಾಗ ನನ್ನ ಫ್ರೆಂಡ್ಸ್ಗೆ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಇವಂದು ಅಂಗಿ ಕೊಳಪಟ್ಟಿ ಹಿಡ್ಕೊಂಡು ನೀ ಯಾರು 3rd ಪರ್ಸನ್ ಅಂತೇಳಿ ಅಂಗಿ ಎಳ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು ಸರ್. ಹೋಗಿ ಹೊಡೆಯತ್ರಿ ಸರ್ ಅವರು. ಯಾವಾಗ ಸರ್ಕಾರಿ ಕಚೇರಿಯಲ್ಲೇ ಗೂಂಡಾಗಿರಿ ಶುರುವಾಯಿತು, ಮಾಜಿ ಸಚಿವ ಸಿಸಿ ಪಾಟೀಲ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಘಟನೆ ನಡೆದು ಇಷ್ಟು ದಿನ ಆದರೂ ಕೂಡ ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ. ಕಾಂಗ್ರೆಸ್ ಮುಖಂಡರು ತಹಶೀಲ್ದಾರ್ ಕಚೇರಿಯಲ್ಲೇ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಕಾನೂನು ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಹೀಗಾದ್ರೆ ಜನರ ಪರಿಸ್ಥಿತಿ ಹೇಗೆ ಅಂತ ಚಾಟಿ ಬೀಸಿದ್ದಾರೆ. ಒಬ್ಬ ಉಪತಹಸೀಲ್ದಾರ್ ಕಚೇರಿಯಲ್ಲಿ ಒಬ್ಬರು ಕರೆದು ಹೊಡಿತಾರೆ ಅಂತಂದ್ರೆ ಎಲ್ಲಿದ್ದೇವೆ ನಾವು? ಕಾನೂನು ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲಿ ಅವರ ಊರಲ್ಲೇ ಹಿಂಗಾಕೈತಂದ್ರೆ ಉಳಿದ ಕಡೆ ಹಣೆ ಬರ ಏನು? ಒಟ್ನಲ್ಲಿ ನ್ಯಾಯ ಕೇಳೋಕೆ ಹೋದವನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಅಧಿಕಾರ ಇದೆ ಅನ್ನುವಂಥ ಅಹಂನಲ್ಲಿ ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡೋರ ವಿರುದ್ಧ ತಕ್ಕ ಕ್ರಮ ಆಗಬೇಕಾಗಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.